ನಾನಿರುವಂಥ ಸ್ಥಳವನ್ನು ಪರೀಕ ಅರಮನೆ ಅಂತ ಕರೀತಾರೆ. ಒಂದು ಸುಂದರವಾದ ಅರಮನೆಯನ್ನು, ತುಳುನಾಡ ಶೈಲಿಯ ಅರಮನೆಯನ್ನು ಏನು ನಾವು ನೋಡ್ತಾ ಇದ್ದೇವೆ. ಸುಜಾತ ಭಟ್ ಅವರ ಹಿರಿಯರನ್ನು, ಅಂದರೆ ಅಪ್ಪಣ್ಣ ಭಟ್ರು ಅಂತೇಳಿ ಅವರ ಅಜ್ಜ ಆಗ್ತಾರೆ, ಅವರನ್ನು ಕರೆಸಿಕೊಂಡದ್ದು ಈ ಹೆಗಡೆ ಮನೆತನದವರು, ಅರಸು ಮನೆತನದವರು, ಅಂದರೆ ಬಂಟ ಮನೆತನದವರು. ಈ ಅರಮನೆಯನ್ನು ನಾವು ನೋಡಿದರೆ ಗೊತ್ತಾಗುತ್ತೆ, ಒಂದು ಸೌಭಾಗ್ಯದ ದಿನಗಳನ್ನು ಕಂಡಂಥ ಅರಮನೆ ಇದು ಅಂತ. 1900ರ ಸುಮಾರಿಗೆ, 1900ರಿಂದ 1920ರ ಸುಮಾರಿಗೆ ಈ ಮನೆತನದವರು, ಅಂದರೆ ಬಂಟ ಸಮುದಾಯದವರು, ಇವರು ನಮಗೆ ಪೂಜೆ ಮಾಡುವ ಅಧಿಕಾರ ಇಲ್ಲ ಅನ್ನುವ ಕಾರಣಕ್ಕೆ ಒಂದು ಬ್ರಾಹ್ಮಣ ಸಮುದಾಯದವರು ಬೇಕು ಅನ್ನುವ ದೃಷ್ಟಿಯಿಂದ ಅಪ್ಪಣ್ಣ ಭಟ್ರು, ಅಪ್ಪಣ್ಣ ಉಪಾಧ್ಯಾಯರನ್ನು ಇಲ್ಲಿಗೆ, ಅಂದರೆ ಆತ್ರಾಡಿಗೆ, ಅಂದರೆ ಪರೀಕಕ್ಕೆ ಕರೆಸ್ಕೊಳ್ತಾರೆ. ಸೊ ಈ ಮನೆತನದವರೇ ಈ ಒಟ್ಟು ಸುಜಾತ ಅವರ ಕುಟುಂಬದ ಒಂದು ಮೂಲ, ಇಲ್ಲಿ ಬರುವುದಕ್ಕೆ ಮೂಲ ಕಾರಣ ಈ ಮನೆತನ ಅನ್ನುವಂಥದ್ದು. ಈ ಮನೆತನಕ್ಕೆ ಸೇರಿದ ಮನೆ ಎಲ್ಲವನ್ನು ಕೂಡ ನಾವು ನೋಡ್ಬೋದು. ಈ ಮನೆಯಿಂದ ಮುಂಭಾಗದಲ್ಲಿ ಹೀಗೆ ನಾವು ಬಂದರೆ ಒಂದಿಷ್ಟು ಜಾಗ ಕಾಣುತ್ತೆ. ಈ ಜಾಗದಿಂದ ಒಂದು ಹಳದಿ ಬಣ್ಣದ ಟ್ಯಾಂಕ್ ಏನು ಕಾಣ್ತಾ ಇದೆ, ಅಲ್ಲಿಂದ ಸೀದಾ ನಾವು ಝೂಮ್ ಹೋದರೆ ನಮಗೆ ಕಾಣುವಂಥದ್ದು ಪ್ರಸನ್ನ ಸೋಮನಾಥೇಶ್ವರ ದೇವಸ್ಥಾನ. ಅಂದರೆ ಯಾವ ದೇವಸ್ಥಾನ ಈ ಅರಮನೆಗೆ ಸೇರಿದೆಯೋ ಆ ದೇವಸ್ಥಾನದ ಪೂಜೆಗೆ ಅಂತ ಅಪ್ಪಣ್ಣ ಭಟ್ರನ್ನು ಕರೆಸಿಕೊಂಡಂಥದ್ದು. ಅಪ್ಪಣ್ಣ ಭಟ್ರ ಮಕ್ಕಳು ಮೂರ್ತಿ ಉಪಾಧ್ಯಾಯರು, ನಾರಾಯಣ ಉಪಾಧ್ಯಾಯರು ಮತ್ತು ಗೋಪಾಲಕೃಷ್ಣ ಉಪಾಧ್ಯಾಯರು ಅಂತೇಳಿ. ಸೊ ಇಡೀ ಕತೆ ಇಲ್ಲಿಂದ ಆರಂಭ ಆಗುತ್ತೆ ಅಂತ. ಆ ಮನೆಯ ಪೂಜೆಗೆ ಅಂತ ಬಂದಂಥ ಮನೆತನ ಸುಜಾತ ಭಟ್ ಅವರ ಮನೆತನ. ಪೂಜೆಗೆ ಸಾಕಷ್ಟು ಕಾಲ ಪೂಜೆಯನ್ನು ಮಾಡ್ತಾ ಮುಂದೆ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೆ ತಮಗೆ ಸೇರಿದಂಥ ಭೂಮಿಯನ್ನು ದಾನ ರೂಪದಲ್ಲಿ ಧರ್ಮಸ್ಥಳಕ್ಕೆ ಕೊಟ್ಟರು ಅಂತ. ಸೊ ಉಳಿದ ಕಥೆಯನ್ನೆಲ್ಲ ನಾವು ನಂತರ ನೋಡಿದ್ದೇವೆ. ಸೊ ಈ ಮನೆತನದವರು ಈಗಲೂ ಕೂಡ, ಅಂದರೆ ನಮಗೆ ಎದುರಾಗಿ ಬಂದು ಹೇಳುವುದಕ್ಕೆ ಅವರು ಸಿದ್ಧರಿಲ್ಲದೆ ಹೋದರೂ ಕೂಡ ಅಪ್ಪಣ್ಣ ಭಟ್ರನ್ನು ಕರೆಸಿಕೊಂಡಂಥ ಕತೆ, ಆ ನಂತರ ಸುಜಾತ ಇಲ್ಲಿ ಬಾಳಿ ಬದುಕಿದ ಕಥೆಯನ್ನೆಲ್ಲ ಹೇಳ್ತಾರೆ. ಸುಜಾತ ಅವರ ಬಗ್ಗೆ ತೀರಾ ಸದಭಿಪ್ರಾಯ ಈ ಊರಿನವರಿಗೆ ಅಷ್ಟೊಂದು ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಉಲ್ಲೇಖಿಸಬೇಕು. ಅವರ ಬಾಲ್ಯ ಮತ್ತು ಯೌವನ ಕಾಲದಲ್ಲಿ ಅಷ್ಟೊಂದು ಸಭ್ಯ ರೀತಿಯಲ್ಲಿ ಅವರು ಬದುಕಿರಲಿಲ್ಲ ಅನ್ನೋದನ್ನು ಈ ಭಾಗದ ಜನ ನೆನಪಿಸಿಕೊಳ್ತಾರೆ. ಆದರೆ ಅವರ ವೃದ್ಧಾಪ್ಯದ ಕಾಲದಲ್ಲಿ ಅದನ್ನೆಲ್ಲ ಹೇಳುವುದು ಸರಿಯಲ್ಲ ಅನ್ನುವ ಕಾರಣಕ್ಕೆ ಅವರು ಏನನ್ನು ಹೇಳ್ತಾ ಇಲ್ಲ. ಆದರೆ ಅನನ್ಯ ಭಟ್ ಅನ್ನುವ ಕ್ಯಾರೆಕ್ಟರನ್ನು ಯಾರೂ ಕೂಡ ಈ ಆತ್ರಾಡಿ ಪರಿಸರದ ಜನರು ನೋಡಿಲ್ಲ ಅನ್ನೋದು ಕೂಡ ಅಷ್ಟೇ ಉಲ್ಲೇಖನೀಯ. ಅನನ್ಯ ಭಟ್ ಬದುಕಿದ್ರು ಅನ್ನೋದಕ್ಕೆ, ಒಂದು ವೇಳೆ ಅವರು ಬದುಕಿದ್ರೆ ತನ್ನ ಹಿರಿಯರ ಮನೆಗೆ ಒಮ್ಮೆ ಆದರೂ ಬರಬೇಕಿತ್ತಲ್ಲ, ಆ ರೀತಿ ಬಂದದ್ದನ್ನು ಇಲ್ಲಿ ಯಾರೂ ನೋಡಿದವರಿಲ್ಲ ಅನ್ನುವಂಥದ್ದು ಅಷ್ಟೇ ಉಲ್ಲೇಖನೀಯ.